ಸ್ವಾಗತ ಈ ನಿಮ್ಮ ಮೌನದ ಕವಿತೆಗೆ. ಸ್ನೇಹಿತರೆ, ಯುರೋಪಿನಲ್ಲಿ ಬ್ಯಾಂಕ್ ಉದ್ಯಮ ನಡೆಸುವ ಪ್ರಸಿದ್ಧ ಕುಟುಂಬಗಳಲ್ಲಿ ರಾತ್ ಚೀಲ್ಡ್ ಕೂಡ ಒಂದು. ಬಾರನ್ ರಾತ್ ಚೀಲ್ಡ್ ಈ ಕುಟುಂಬ ಮುಖ್ಯಸ್ಥ. ಅವರೊಮ್ಮೆ ತಮ್ಮ ಮನೆಯ ಗಾರ್ಡನ್ನಲ್ಲಿ ಏನನ್ನೋ ನೋಡುತ್ತಾ ನಿಂತಿದ್ದರು. ಆಗ ಕದ್ದ ವಸ್ತುಗಳು ಮಾರುವನಂತೆ ಕಾಣುತ್ತಾ ವ್ಯಕ್ತಿಯೋರ್ವ ಬಂದು ತನ್ನ ಬಳಿ ಬಂದು ಲಾಟರಿ ಟಿಕೆಟ್ ಕೊಳ್ಳುವಂತೆ ಕೇಳಿಕೊಂಡ. ಇದೊಂದು ಬಾರಿ ಟಿಕೆಟ್ ಕೊಳ್ಳುವಂತೆ ಪೀಡಿಸಿದ. ಇದೊಳ್ಳೆ ಕಾಟ ಆಯಿತಲ್ಲ ಎಂದುಕೊಂಡು ಬಾರನ್ ಹೇಗಾದರೂ ಮಾಡಿ ಈತನಿಂದ ತಪ್ಪಿಸಿಕೊಳ್ಳಬೇಕೆಂದುಕೊಂಡು, ಅಲಯ್ಯ, ನಾನು ಬ್ಯಾಂಕುಗಳನ್ನು ನಡೆಸುತ್ತೇನೆ, ಬೇಕಾದಷ್ಟು ದುಡ್ಡಿದೆ, ಈ ಲಾಟ್ರಿ ಟಿಕೆಟ್ ತೆಗೆದುಕೊಂಡು ನಾನೇನು ಮಾಡಲಿ, ಬೇಡ ಹೋಗು ಎಂದರು. ಆದರೆ ಆ ವ್ಯಕ್ತಿ ಬಗ್ಗಲೇ ಇಲ್ಲ. ನೋಡಿ ಸರ್, ನಿಮ್ಮ ಬಳಿ ಎಷ್ಟೇ ದುಡ್ಡಿದ್ದರೂ ಹೆಚ್ಚಾಯಿತು ಎಂದಾಗುವುದಿಲ್ಲ. ಲಾಟರಿ ಹೊಡೆದರೆ ಇರೋ ದುಡ್ಡಿಂದ ಇನ್ನೊಂದಿಷ್ಟು ದುಡ್ಡು ಸೇರಿಕೊಳ್ಳುತ್ತೆ. ನಿಮ್ಮ ಅದೃಷ್ಟ ಚೆನ್ನಾಗಿದೆ ಸರ್, ನಿಮಗೆ ಈ ಲಾಟ್ರಿ ಹೊಡೆಯಬಹುದು, ತೆಗೆದುಕೊಳ್ಳಿ ಸರ್ ಎಂದು ಒತ್ತಾಯಿಸಿದ. ಇದೊಳ್ಳೆ ಕಾಟ ಆಯಿತಲ್ಲ ಎಂದುಕೊಂಡು ಬಾರನ್ ಈತನ ಕಾಟದಿಂದ ತಪ್ಪಿಸಿಕೊಳ್ಳಲು ಕೊನೆಗೆ ಲಾಟರಿ ಟಿಕೆಟ್ ಕೊಂಡರು. ಮಾರನೇ ದಿನ ಅದೇ ವ್ಯಕ್ತಿ ಬಾರನ್ ಮನೆಗೆ ಬಂದು ಬಾಗಿಲು ಬಡಿದ. ಅಭಿನಂದನೆಗಳು ಸರ್, ನೀವು ಕೂಡ ಲಾಟರಿ ಟಿಕೆಟ್ಗೆ $1,00,000 ಬಹುಮಾನ ಬಂದಿದೆ ಎಂದು ಖುಷಿಯಿಂದ ಹೇಳಿದ. ಬಾರನ್ಗೆ ಖುಷಿಯಾಯಿತು. ನನಗೆ ಈ ಅದೃಷ್ಟದ ಲಾಟರಿ ಟಿಕೆಟ್ ಮುಂದೆ ನಿಮಗೇನಾದರೂ ಬಹುಮಾನ ಕೊಡುತ್ತೇನೆ ಎಂದರು. ಬಹುಮಾನವಾಗಿ ಎಷ್ಟು ನಗದು ನೀಡುವುದೆಂದು ಒಂದಿಷ್ಟು ಹೊತ್ತು ಯೋಚಿಸಿದರು. ಕೊನೆಗೆ ಅವರು ಒಂದು ತೀರ್ಮಾನಕ್ಕೆ ಬಂದು ಹೇಳಿದರು, ನೋಡು, ನಿನಗೆ ಬಹುಮಾನ ದುಡ್ಡು ಕೇಳಲೇಬೇಕೆಂದರೆ $25,000 ಕೊಡುತ್ತೇನೆ, ಅಥವಾ ನೀನು ಜೀವಂತವಾಗಿರುವವರೆಗೂ ಪ್ರತಿ ವರ್ಷ $10,000 ಕೊಡುತ್ತೇನೆ. ಯಾವ ರೀತಿ ಕೊಡಲಿ ಎಂದು ನೀನೇ ಯೋಚಿಸಿ ಹೇಳು ಎಂದರು. ಲಾಟರಿ ಮುರಿದಾತ ವಯಸ್ಸು ಹೆಚ್ಚು ಕಮ್ಮಿ 30 ಅಥವಾ 35 ಇರಬಹುದು. ಆರೋಗ್ಯವಂತನಾಗಿದ್ದ ಆತ ಇನ್ನು 40ಕ್ಕಿಂತ ಹೆಚ್ಚು ವರ್ಷ ಬದುಕುವ ಸಾಧ್ಯತೆ ಇತ್ತು. ಪ್ರತಿ ವರ್ಷ $10,000ನಂತೆ 40 ವರ್ಷಕ್ಕೆ ಕೊಟ್ಟರೆ ಆತನಿಗೆ ಏನಿಲ್ಲವೆಂದು $400 ಸಿಕ್ಕಾಯಿದಂತಾಯಿತು. ಈಗಲೇ ಬಹುಮಾನ ಕೊಡಿ ಎಂದರೂ ಆತನಿಗೆ ಸಿಗುವುದು ಕೇವಲ $25,000. ಲಾಟರಿ ಮಾರುವವನಿಗೆ ಒಂದು ಕ್ಷಣ ಯೋಚಿಸಿ, ಸರ್, ನೀವು ಕೊಡುವುದಾದರೆ ದಯವಿಟ್ಟು ಇವತ್ತೇ $25,000 ಕೊಟ್ಟು ಬಿಡಿ, ತೆಗೆದುಕೊಂಡು ಹೋಗಿ ಬಿಡುತ್ತೇನೆ ಎಂದ. ಬಾರನ್ಗೆ ಆಶ್ಚರ್ಯವಾಯಿತು. ಏನಯ್ಯ ಕೇಳುತ್ತಿದ್ದೀ? ನಾನು ಹೇಳಿದ್ದು ನಿನಗೆ ಸರಿಯಾಗಿ ಅರ್ಥವಾಯಿತು ತಾನೇ? ನೀನು ಜೀವಂತವಾಗಿರುವ ಪ್ರತಿ ವರ್ಷ $10,000 ಕೊಡುತ್ತೇನೆ ಎಂದು ಹೇಳಿದ್ದು ಎಂದು ಮತ್ತೆ ಆತನಿಗೆ ತನ್ನ ಬಹುಮಾನದ ಪ್ರಮಾಣ ವಿವರಿಸಿದ. ಆಗ ಆತ, ನೀವು ಹೇಳಿದ್ದು ಗೊತ್ತಾಯಿತು ಸರ್, ಆದರೂ ನಾನು ಹಿಂದೆ ಬಹುಮಾನ ಪಡೆದುಕೊಳ್ಳಲು ಇಷ್ಟಪಡುತ್ತೇನೆ, ಏಕೆಂದರೆ ನಾಳೆ ಕತೆ ನಾರಾಯಣ ಬಲ್ಲ ಸರ್. ದಯವಿಟ್ಟು ನನ್ನ ಸಮಯ ವ್ಯರ್ಥ ಮಾಡಬೇಡಿ, ಬೇಗ ಕೊಡಿ ಎಂದು ಒತ್ತಾಯಿಸಿದ. ಜೀವನದಲ್ಲಿ ಪ್ರತಿ ಕ್ಷಣವೂ ಅಮೂಲ್ಯ, ಏಕೆಂದರೆ ಕಾಲ ಕಳೆದು ಹೋಯಿತು, ಅದು ಮತ್ತೊಂದು ಸಿಗದು. ಮುತ್ತು ಕಳೆದರೆ ಸಿಕ್ಕೀತೆ, ಒತ್ತು ಕಳೆದರೆ ಸಿಕ್ಕೀತೆ ಎಂದು ಹಿರಿಯರು ಹೇಳಿರುವ ಇದೇ ಕಾರಣದಿಂದ ಅವಕಾಶ ಕೊಡುವ ಕಾಲವೊಂದಿಗೆ ಮಿಳಿತವಾಗಿರುತ್ತೀರಿ. ಒಮ್ಮೆ ಬಂದ ಅವಕಾಶ ಮತ್ತೆ ಸಿಗದು. ಕೆಲವರಿಗೆ ಮಾತ್ರ ಹಿಂದೆ ಸಿಕ್ಕಂತಹ ಅವಕಾಶಗಳೇ ಮುಂದೆ ಕೂಡ ಒದಗಿಸಬಾರದು. ಅದರ ನೆನಪಿನಲ್ಲಿ 6 ದಿನ ಹಿಂದೆ ಸಿಕ್ಕ ಅವಕಾಶವಲ್ಲ, ಅದೇ ರೀತಿ ಮತ್ತೊಂದು ಅವಕಾಶವಷ್ಟೇ. ಇದರಿಂದ ಜೀವನದಲ್ಲಿ ಪ್ರತಿ ಕ್ಷಣವೂ ಅನುಭವಿಸಲು, ನಿಮ್ಮಲ್ಲಾಗಿರುವ ಕಲಿತುಕೊಳ್ಳಲು ಎಲ್ಲ ಸರಿ ಎಲ್ಲ ಸಮಯ ವ್ಯರ್ಥವಾಗದಂತೆ ಎಚ್ಚರಿಕೆ ವಹಿಸಿ. ಆಣೆ ನೋಡಿ, ಆಗ ನೋಡಿ ನಿಮ್ಮ ಜೀವನ ಪವಾಡವೇ ನಡೆಯುತ್ತದೆ. ಪ್ರತಿ ಕ್ಷಣವೂ ಸದುಪಯೋಗ ಪಡಿಸಿಕೊಂಡು ತೃಪ್ತಿಯಿಂದ ನೀವು ಬೀಗುತ್ತೀರಿ. ಅಂತೆಯೇ ಪ್ರತಿಯೊಂದು ಅವಕಾಶವೂ ನಿಮ್ಮ ಕೈಯಲ್ಲಿ ಅರಳಿರಲಿದೆ. ಸ್ನೇಹಿತರೆ, ಇದೇ ರೀತಿ ಅತಿ ಹೆಚ್ಚು ಕಥೆ, ಮಾಹಿತಿ, ಹಲವಾರು ರೀತಿಯ ವಿಡಿಯೋಗಳಿಗೆ ತಪ್ಪದೆ ಈ ನಿಮ್ಮ ಮೂಲದ ಕವಿತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಆಮೇಲೆ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದ ಸ್ನೇಹಿತರೆ.